ಕನ್ವೆನ್ಷನಲ್ ಕಾನ್ಸ್ಟಿಟ್ಯೂಷನ್ ಇದೆ. ಅದೇ ರೀತಿ ಅಮೇರಿಕಾದಲ್ಲಿ ರಿಟರ್ನ್ ಇದೆ, ಅದೇ ರೀತಿ ನಮ್ಮಲ್ಲಿ ಇಂಡಿಯಾದಲ್ಲೂ ರಿಟರ್ನ್ ಇದೆ. ಈ ಬರವಣಿಗೆಯಲ್ಲಿರ್ತಕ್ಕಂಥ ಸಂವಿಧಾನ ಇದು. ಈ ಸಂವಿಧಾನದಲ್ಲಿ ಯಾಕಪ್ಪ ನಾವೆಲ್ಲರೂ ಇದನ್ನು ಆಚರಣೆ ಮಾಡಬೇಕು ಅಂದರೆ, ಇದರಲ್ಲಿ ಪ್ರತಿಯೊಬ್ಬರಿಗೂ ಸಮಾನವಾದಂಥ ಹಕ್ಕನ್ನು ಕೊಟ್ಟಿರ್ತಾರೆ. ಏನು ಹೇಳಿ, ಪ್ರತಿಯೊಬ್ಬ ಮನುಷ್ಯನಿಗೂ ಹೆಣ್ಣಾಗಲಿ ಗಂಡಾಗಲಿ ಯಾರೇ ಆಗಲಿ, ಆದರೆ ಎಲ್ಲರಿಗೂ ಸಮಾನವಾದಂಥ ಹಕ್ಕು. ವಿದ್ಯೆನಲ್ಲಾಗಲಿ ಅಥವಾ ಉದ್ಯೋಗದಾಗಲಾಗಲಿ ಎಲ್ಲರಿಗೂ ಸಮಾನವಾಗಿ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದೇ ನಮ್ಮ ಸಂವಿಧಾನ. ನಿಮಗೆಲ್ಲ ಗೊತ್ತು, ಎಷ್ಟು ನಮ್ಮಲ್ಲಿ ಎಷ್ಟು ಸಾವಿರ ಜಾತಿ ಐತೆ, ಎಷ್ಟು 100 ಭಾಷೆ ಐತೆ, ಎಷ್ಟು ಧರ್ಮಗಳಿದೆ. ಇವೆಲ್ಲ ಧರ್ಮನೂ ಒತ್ತಟ್ಟಿಗೆ ಇಟ್ಟು ಮಾನವ ಧರ್ಮ ಭಾರತದ ಧರ್ಮ ಅಂತ ತಿಳಿ ಹೇಳ್ತಕ್ಕಂಥ ಸಂವಿಧಾನ ಇದು. ಈ ಸಂವಿಧಾನದಲ್ಲಿ ಯಾರು ದೂಷಣೆ ಮಾಡುವಂಥ ಪ್ರಶ್ನೆ ಇಲ್ಲ. ಎಲ್ಲರೂ ಸಮಾನರು. ಎಲ್ಲರಿಗೂ ಎಷ್ಟು ಓಟ್ ಕೊಟ್ಟಿದ್ದಾರೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಗೆ ಎಷ್ಟು 100 ಓಟ್ ಕೊಟ್ಟವರಾ? ಪ್ರಧಾನಮಂತ್ರಿ ಅವ್ರಿಗೆ ಎಷ್ಟು ಓಟ್ ಕೊಟ್ಟಿದ್ದಾರೆ? ಅವ್ರಿಗೊಂದು 200 ಓಟ್ ಕೊಟ್ಟಿದ್ದಾರಾ? ನಮಗೆ ಎಷ್ಟು ಕೊಟ್ಟಿದ್ದಾರೆ? ಎಲ್ಲರಿಗೂ ಆರ್ಡಿನರಿ ಸಾಮಾನ್ಯ ಪ್ರಜೆಯಿಂದ ಹಿಡಿದು ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ಎಲ್ಲರಿಗೂ ಕೊಟ್ಟಿರ್ತಕ್ಕಂಥದ್ದು ಒಂದೇ ಓಟು. ಆ ಓಟು ಅದರಲ್ಲಿ ನೀವು ಏನೇನು ಬೇಕಾದರೂ ಬದಲಾವಣೆ ಮಾಡ್ಬೋದು ರಾಷ್ಟ್ರದಲ್ಲಿ. ಅಂಥ ಒಂದು ಹಕ್ಕನ್ನು ನಮ್ಮೆಲ್ಲರಿಗೂ ಕೊಟ್ಟಂಥ ಭಾರತ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಅಧ್ಯಕ್ಷತೆ ವಹಿಸಿದ್ದಂಥವ್ರು ಯಾರು? ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರ ನೇತೃತ್ವದಲ್ಲಿ ಈ ಸಂವಿಧಾನ ರಚನೆ ಆಯಿತು. ಅದನ್ನು ಸರ್ಕಾರ, ನೆಹರೂರವರ ಸರ್ಕಾರ, ನೆಹರು ಗೊತ್ತಲ್ಲ, ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿಗಳಾಗಿದ್ದರು. ಅವರು ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಚಾಲು ಕೊಟ್ಟರು. ಗೊತ್ತಾಯ್ತನಪ್ಪ. ಇದರಲ್ಲಿ ಇಂಡಿಪೆಂಡೆನ್ಸ್ ಡೇ ಅದರಲ್ಲಿ ಬಾವುಟ ಹಾರಿಸೋದು ಯಾರು? ಪ್ರಧಾನಮಂತ್ರಿಗಳು. ಅದೇ ರಿಪಬ್ಲಿಕ್ ಡೇನಲ್ಲಿ ಭಾಷಣ ಮಾಡೋದು ಯಾರು? ಬಾವುಟ ಹಾರಿಸೋದು ಯಾರು? ನಮ್ಮ ರಾಷ್ಟ್ರಪತಿಗಳು. ಅದನ್ನು ನಾವೆಲ್ಲ ತಿಳ್ಕೊಬೇಕು. ಈ ರೀತಿ ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಮನುಷ್ಯನನ್ನು ಗೌರವ ಕೊಡುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು. ಜಾತಿಯಿಂದಾಗಲಿ, ಭಾಷೆಯಿಂದ, ಊರಿಂದಾಗಲಿ, ಧರ್ಮದಿಂದಾಗಲಿ, ಅವನು ಕೇರಳ, ಇವನು ಇದು ಎಲ್ಲ ಬಿಟ್ಬಿಟ್ಟು ನಾವೆಲ್ಲ ಭಾರತೀಯರು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಂಥದ್ದೇ ನಮ್ಮ ಸಂವಿಧಾನ. ಆ ಸಂವಿಧಾನವನ್ನು ನಾವೆಲ್ಲ ಪಾಲನೆ ಮಾಡ್ಕೊಂಡು ಹೋಗಬೇಕು ಅಂತ ಮತ್ತೊಮ್ಮೆ ಹೇಳ್ತಾ, ಈ ಒಂದು ದಿನ ಈ ನಮ್ಮ ಗಣರಾಜ್ಯೋತ್ಸವದಲ್ಲಿ ನಮ್ಮ ಭಾರತದ ಹೆಮ್ಮೆಯ ಬಾವುಟವನ್ನು ಹಾರಿಸಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಧನ್ಯವಾದಗಳು. ನಮ್ಮ ನೆಚ್ಚಿನ ಶಾಸಕರು ಹೇಳಿದ ಹಾಗೆ